ಇರಾನ್ ಇಸ್ರೇಲ್ ನಡುವಣ ಯುದ್ಧ ಸಂದರ್ಭದಲ್ಲಿ ಈಗ ತಾಯ್ನಾಡಿಗೆ ಭಾರತೀಯರು ಮರಳಿದ್ದಾರೆ ಇರಾನ್ನಿಂದ. ಅದರಲ್ಲಿ 16 ಜನ ಕನ್ನಡಿಗರು ಕೂಡ ಇವತ್ತು ತಾಯ್ನಾಡಿಗೆ ಮರಳುತ್ತಾ ಇದ್ದಾರೆ. ಒಂದು ಬ್ಯಾಚ್ ಆಲ್ರೆಡಿ ಬಂದಿದೆ. ಈಗ ಸಂಘರ್ಷ ತಾರಕಕ್ಕೇರಿರುವ ಹಿನ್ನೆಲೆಯಲ್ಲಿ ಇರಾನ್ನಿಂದ ಆಪರೇಷನ್ ಸಿಂಧು ಹೆಸರಿನಲ್ಲಿ ಭಾರತಕ್ಕೆ ಭಾರತೀಯರನ್ನು ಕರೆತರಲಾಗ್ತಾ ಇದೆ. ಕನ್ನಡಿಗರು 2 ಪ್ರತ್ಯೇಕ ವಿಮಾನಗಳಲ್ಲಿ ಒಟ್ಟು 16 ಮಂದಿ ಆಗಮಿಸಿದ್ದಾರೆ. ತಮ್ಮವರನ್ನು ಬರಮಾಡಿಕೊಳ್ಳೋದಕ್ಕೆ ಏರ್ಪೋರ್ಟ್ನಲ್ಲಿ ಸಂಬಂಧಿಕರು ಕೂಡ ಇವಾಗ ಕಾಯ್ತಾ ಇದ್ದಾರೆ. ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದ ನಿವಾಸಿಗಳು ಅವರೆಲ್ಲ. ಸೊ ಅವರೆಲ್ಲರೂ ಕೂಡ ಈಗ ಒಂದು ಬ್ಯಾಚ್ ಬಂದಿದೆ, ಮತ್ತೊಂದು ಬ್ಯಾಚ್ ಕೂಡ ಫ್ಲೈಟ್ ಬರಬೇಕು. ಒಟ್ಟಿಗೆ ಎಲ್ಲರನ್ನೂ ಕೂಡ ಹೊರಗಡೆ ಕರ್ಕೊಂಡು ಬರ್ತಾರೆ ಏರ್ಪೋರ್ಟ್ನಿಂದ. ಬಟ್ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಲಿಪುರ ಗ್ರಾಮಸ್ಥರೆಲ್ಲರೂ ಕೂಡ ಈಗ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಇವರೆಲ್ಲ ಇರಾನ್ನಲ್ಲಿ ಇದ್ದಂಥವರು. ಅವ್ರನ್ನ ಈಗ ಆಪರೇಷನ್ ಸಿಂಧು ಹೆಸರಿನಲ್ಲಿ ತಾಯ್ನಾಡಿಗೆ ಕರೆತರಲಾಗಿದೆ. ಒಬ್ಬೊಬ್ಬರು ಕೂಡ ಭಾವನಾತ್ಮಕವಾಗಿ ಮಾತನಾಡ್ತಾ ಇದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧದ ಸಂಘರ್ಷ ದಿನದಿಂದ ದಿನಕ್ಕೆ ತೀವ್ರತೆಯನ್ನು ಪಡೀತಾ ಇದೆ. ಹಾಗಾಗಿ ಇರಾನ್ನಲ್ಲಿ ನೆಲೆಸಿದ್ದಂತಹ ಭಾರತೀಯರು, ಅದರಲ್ಲೂ ಕೂಡ ಕನ್ನಡಿಗರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹಾಲಿಪುರದ ನಿವಾಸಿಗಳು, ಅಲ್ಲಿ MBBS ವಿದ್ಯಾಭ್ಯಾಸದ ವ್ಯಾಸಂಗಕ್ಕೆ ತೆರಳಿದಂತಹ ವಿದ್ಯಾರ್ಥಿಗಳು ಈಗಷ್ಟೇ ಇನ್ನೇನು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಬರಮಾಡ್ಕೊಳ್ಳೋದಕ್ಕೆ ಅವರ ಪೋಷಕರು ಇಲ್ಲಿ ಬಂದಿದ್ದಾರೆ. ಅವರನ್ನು ಮಾತಾಡಿಸ್ತಾ ಇದ್ದೀನಿ ನಾನು. ಸರ್, ತಮ್ಮ ಮಗಳು ಇರಾನ್ನಲ್ಲಿ MBBS ವ್ಯಾಸಂಗ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಈಗ ವಾಪಸ್ ಬಂದಿದ್ದಾರೆ. ಏನು ಅನಿಸ್ತಿದೆ ಸರ್? ಯಾವ ರೀತಿ ವ್ಯವಸ್ಥೆಗಳಾಯಿತು? ಯಾವ ರೀತಿ ಅವ್ರನ್ನ ಭಾರತಕ್ಕೆ ವಾಪಸ್ ಕರ್ಕೊಂಬರೋಕ್ಕಾಯ್ತು? ನಮ್ಮ ಭಾರತ ದೇಶದಿಂದ ನಮ್ಮ ಎಲ್ಲ ಮಿನಿಸ್ಟ್ರವರು ಎಲ್ಲರೂ, ಇಂಡಿಯನ್ ಎಂಬಸಿ ಎಲ್ಲರೂ ಚೆನ್ನಾಗಿ ನಮ್ಗೆ ಹೆಲ್ಪ್ ಮಾಡಿದ್ದು. ಸರ್, ಯಾಕೆ ಸರ್ ಮಗಳನ್ನ ನೆನೆಸ್ಕೊಂಡ್ರೆ ಯಾಕೆ ದುಃಖ? ನಮಗೆ ಸಂತೋಷ ಆಗ್ತಾ ಇದೆ. ಯಾಕೆ ಅಲ್ಲಿನ ಸನ್ನಿವೇಶ ಮಗಳು ಹೇಳೋವಾಗ ಭಯ ಆಗ್ತಿತ್ತಾ? ನಮಗೇನು ಭಯ ಆಗಲಿಲ್ಲ. ದೇವರು ನಂಬಿಕೊಂಡು ನಾವು ಎಲ್ಲ ಪ್ರಯತ್ನ ಮಾಡ್ತಾಯಿತ್ತು. ಇವಾಗ ನಮ್ಮ ಇಂಡಿಯನ್ ಎಂಬಸಿ ಎಲ್ಲರೂ ಹೆಲ್ಪ್ ಮಾಡಿ ಕರ್ಕೊಂಡು ಬಂದಿದೆ. ದಿಲ್ಲಿಯಿಂದ ನಮ್ಮ ML ಅವರು ಹೆಲ್ಪ್ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಎಲ್ಲರಿಗೆ ತುಂಬ ಸಂತೋಷ ಆಗ್ತಾಯಿದೆ. ಎಲ್ಲರಿಗಿಂತ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ವಿ. ನಮ್ಮ ಮಗಳು ಹೋಗಿ 2 ವರ್ಷ ಆಯಿತು ಅಂತಂದ್ರೆ ಅಲ್ವಾ? ಅಲ್ಲಿಗೆ ಹೋದಕ್ಕೆ 3 ಇಯರ್ಸ್ 2.5 ಇಯರ್ಸ್. ಆಗ್ಲಿಂದ ಮತ್ತೆ ಯಾವತ್ತಾದ್ರು ಬಂದಿದ್ರು ವಾಪಸ್? ಬಂದಿತ್ತು. 2 ಟೈಮ್ ಬಂದು ಹೋಗಿದ್ದು. ಇವಾಗ 3rd ಎಕ್ಸಾಮ್ ನಡೆಸ್ತಾ ಇದೆ. ಥರ್ಡ್ ಟೈಮ್ ಆಗ್ತಾ ಇದೆ. ಇವಾಗ ಹಿಂಗೆ ಪರಿಸ್ಥಿತಿ ಆಗಿಬಿಟ್ಟಿದೆ. ಅಲ್ಲಿ ತಮ್ಮ ಮಗಳು ಫೋನ್ ಮಾಡ್ತಿದ್ರಲ್ಲ, ಅಲ್ಲಿ ಪರಿಸ್ಥಿತಿ ಯಾವ ರೀತಿ ವಿವರಿಸ್ತಿದ್ರು ಸರ್ ತಮಗೆ? ಅವ್ರು ತುಂಬ ಏನು ಆರಾಮಾಗಿತ್ತು. ಅವ್ರು ಹೇಳಿದ್ದು ನಮಗೇನು ಭಯ ಇಲ್ಲ, ನಮಗೇನು ಇಲ್ಲಿ ಏನು ಅಷ್ಟು ಏನು ಆಗ್ತಾಯಿಲ್ಲ, ನಾವು ಆರಾಮಾಗಿದ್ದೀನಿ, ನೀವೇನು ಭಯ ಬಿಡಬೇಡಿ ಅಂತ ಹೇಳ್ತಾಯಿದ್ದು. ನಮಗೆ ಕೂಡ ಅವರು ಬ್ಯಾಕಪ್ ಕೊಡ್ತಾಯಿತ್ತು. ಬಟ್ ಎಷ್ಟೇ ಆದರೂ ಕೂಡ ಯುದ್ಧ ಆಗ್ತಿದೆ, ಬಾಂಬ್ ಬೀಳ್ತಿದೆ, ನನ್ನ ಮಗಳು ಅಲ್ಲಿದ್ದಾಳೆ ಅಂತ ಇಲ್ಲಿದ್ದವ್ರಿಗೆ ಯಾವ ರೀತಿ ಆತಂಕ ಆಗುತ್ತೆ ಅಲ್ವಾ? ಅದು ಆಗ್ತಾ ಇದೆ. ಅಂದರೆ ನಾವು ದೇವ್ರಿಗೆಲ್ಲ ಬಿಟ್ಬಿಟ್ಟಿದ್ದು. ದೇವ್ರು ನಾವು ಒಳ್ಳೆ ಮಾಡಿರೋದು ಒಳ್ಳೆ ದೇವ್ರು ಮಾಡ್ತಾರಂತ ನಾವು ಬಿಟ್ಟಿದ್ದೀನಿ. ಈಗ ಮಗಳು ಬರ್ತಾ ಇದ್ದಾಳೆ ಇನ್ನೇನು ಕೆಲವು ಕ್ಷಣಗಳಲ್ಲಿ. ಯಾವ ರೀತಿ ಕಾತುರ ಕಾಯ್ತಾ ಇದ್ದೀರಿ? ಅದೇ ನಾವು ಮಾತಾಡೋಕ್ಕಾಗ್ತಾಯಿಲ್ಲ. ನಮಗೆ ತುಂಬ ಖುಷಿ ಆಗ್ತಾಯಿದೆ. ನಾವೆಲ್ಲರಿಗೂ ನಾವು ಪ್ರಯತ್ನ ಮಾಡ್ತಾಯಿದ್ದೀನಿ. ತಮ್ಮ ಮಗಳು ಮತ್ತು ತಮ್ಮ ತಂಗಿ ಮಗ ಕೂಡ ಅಲ್ಲೇ ಓದ್ತಿದ್ದಾನೆ ಅಂತ ಹೇಳಿ? ಅವರು ಕೂಡ ಓದ್ತಾ ಇದ್ದಾರೆ. ಅವರು ನಾಳೆ ಬರ್ತಾರೆ. ಇವತ್ತು ಓಕೆ, 16 ಜನ ಕನ್ನಡಿಗರು. ಅದರಲ್ಲಿ ಬಹುತೇಕರು ಈಗ ಗೌರಿಬಿದನೂರು ತಾಲೂಕು ಅಲಿಪುರ ಗ್ರಾಮದವರು MBBSಗೋಸ್ಕರ ಇರಾನ್ಗೆ ಹೋಗಿದ್ರಂತೆ. ಈಗ ಅವರೆಲ್ಲರನ್ನೂ ಕೂಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಷ್ಟು ಮುತುವರ್ಜಿ ವಹಿಸಿ ಅವ್ರನ್ನ ಅಲ್ಲಿಂದ ಸೇಫಾಗಿ ಕರ್ಕೊಂಡು ಬಂದಿರತಕ್ಕಂಥದ್ದು. ತಂದೆಯಾದಂಥವ್ರು ಎಂಥವ್ರಿಗೂ ಕೂಡ ಆನಂದ ಬಾಷ್ಪ ಬರುತ್ತೆ ಖಂಡಿತವಾಗಿ. ಯಾವುದೇ ಜೀವಹಾನಿ ಆಗದೇ ಅಷ್ಟು ಸುರಕ್ಷಿತವಾಗಿ ಕರ್ಕೊಂಡು ಬಂದ್ರಲ್ಲ, ನಾನು ಎಲ್ರಿಗೂ ಕೂಡ ಧನ್ಯವಾದ ಅರ್ಪಿಸ್ತೀನಿ ಅಂತ ಅವ್ರ ತಂದೆ ಕೂಡ ಮಾತನಾಡ್ತಾ ಇದ್ದಾರೆ. ಒಂದು ಬ್ಯಾಚ್ ಬಂದಿದೆ, ಇನ್ನೊಂದು ಬ್ಯಾಚನ್ನು ಅವರು ಬಂದ ನಂತರ ಎಲ್ಲರೂ ಕೂಡ ಏರ್ಪೋರ್ಟ್ನಿಂದ ಹೊರಗಡೆಗೆ ಕರ್ಕೊಂಡು ಬರ್ತಾರೆ. ಈಗ ಒಂದು ಬ್ಯಾಚ್ ಆಲ್ರೆಡಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿದಿದೆ.